ಎರಡು ಬೇರೆ ಬೇರೆ ಮಾಡ್ಯಾರಲ್ಲ ಇವರು. ಏನನ್ನ ಹೊತ್ತಾಗೋತ ಏನು ಜಗಳ ಮಾಡ್ಕೊಂಡ್ರಿ ಅವರು. ಕಲ್ಯಾಣಿನ ಕೇಳಂತಾಳೆ ಅಲ್ಲ ಬೆಂಡ್ಲಿ ಏನೇನಂದ್ಲೆ ನನ್ನ ಮಗನಿಗೆ ಅದಕ್ಕೆ ಮಂತ ಬೇರೆ ಬೇರೆ ಮಾಡ್ಯಾರ ಇವರು. ಅಯ್ಯೋ 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 ಹಿಂಗೆ ಮಂಚ ಬೇರೆ ಬೇರೆ ಆಗ್ಬಿಟ್ರ ಉದ್ಧಾರ ಆಗದ. ಹೌದಾ ಏನು ಮನುಷ್ಯರು ಏನು. ಒಂದು ಚೂರರ ಹೌದು ದೊಡ್ಡರ ಮನ್ಯಾಗದಾರ, ನಾವು ಹೇಳ್ಬೇಕು ಕೇಳಬೇಕು, ಸ್ವಂತ ನಿರ್ಧಾರ ತಗೋಬಾರ್ದು ಅನ್ನೋದು ಏನಾರ ಐತೆ ಇವಕ್ಕೆ. ಇಷ್ಟ ಬಂದಾಗ ಮಾಡ್ತಾವೆ. ಎಷ್ಟು ದಿವಸದಿಂದ ಈ ವ್ಯವಹಾರ ನಡೆಸಿದ್ದ ಅಡಿಕೆ. ನಾನು ಈಕೆ ರೂಮಿಗೆ ಬರ್ದಾನ ತಿಂಗಳಾನ ಗಂಟ್ಲೆ ಆಗೋತು. ಅಯ್ಯೋ ಅಯ್ಯೋ ದೇವ್ರೇ, ಇಷ್ಟೆಲ್ಲ ಒಳ ಸಂಚು ನಡೆದ್ ನನಗೆ ಗೊತ್ತಾಗಲಿಲ್ಲಲ್ಲ. ಕಲ್ಯಾಣಿ, ಕಲ್ಯಾಣಿ ಸತ್ತು ಹೋದೆ ಬಂದ್ಯ? ಅಯ್ಯ ಮುದಿಕ್ಕೆ ಒದರಾಕತ್ತಿಲ್ಲ ಶುರುವಾತಿನ್ನು. ಊರಿಂದ ಬಂದಾಳ ಬರೀ ರೂಮ್ ಬೆದಕದ. ಈಗ ಯಾವ ರೂಮ್ನಾಗ ಹೋಗಿ ಸತ್ತಾಳ. ಯಾರ್ಯಾರಿಗೆ ಬರ್ತದ ಸಾವು, ಈಕಿಗೆ ಬರಬಾರ್ದು. ಸಣ್ಣ ಹುಡುಗರೆಲ್ಲ ಸತ್ತೋಕಾರ. ಈ ಮುದುಕಿಗೆ ಏನು ಬಂದೈತೆ ರೋಗ? ಶೆಟೆದು ಬಿಟ್ಟು ನಮ್ಮ ಜೀವ ತಿನ್ನಕ್ಕಾಗಿನ ಐತೆ ನೋಡು. ಏನೇನು ಒಂದು ಚೂರು ನೆಮ್ಮದಿಯಿಂದ ಕುಂದ್ರಂಗಿಲ್ಲ, ನಿಂದ್ರಂಗಿಲ್ಲ, ನೆಮ್ಮದಿಯಿಂದ ತಿನ್ನಂಗಿಲ್ಲ. ಊರಿಂದ ಬಂದಾಳ ಕಲ್ಯಾಣಿ ಬರೇ ಇದಾಗೈತಿ. ನನಗೂ ಈ ನಾಟಕ ಮಾಡಿ ಸಾಕಾಗಿ ಹೋಗ್ಬಿಟ್ಟೈತಿ. ಒಂದು ಸರ್ತಿ ಜೋರು ಮಾಡೋಣ ಅಂತ ಅನಿಸೈತಿ. ಅದ್ರ ಏನು ಮಾಡೋದು, ಪಾಪ ಸಾಯ್ಲೆ ಹಾಳಾಗಲಿ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಏನು ಕೇಳೇ ಬಂದ್ಬಿಡ್ತಾನೆ ತಡಿ, ಇಲ್ಲಾಂದ್ರೆ ನೆಮ್ಮದಿಯಾಗಿ ನಾಷ್ಟ ಮಾಡಕ್ಕೆ ಕೊಡೋದಕ್ಕೆ. ಏನ್ರಿ ದೇವ್ರ, ಯಾಕೆ ಕರೆದ್ರಿ ಅಂತ ಕೇಳ್ತಿಯಲ್ಲ, ಏನಿದು? ನೋಡಿಲ್ಲಿ ರೂಮ್ ನೋಡು ಒಂದ್ಸರಿ, ಏನು ನಡೆಯಾಕತ್ತಿಲ್ಲ ರೂಮ್ನಾಗ? ಏನಿಲ್ರಿ, ಎಲ್ಲ ಕ್ಲೀನ್ ಮಾಡೀನಿ. ನೀನೇನು ಏನಿಲ್ರಿ, ಯಾಕ್ರಿ? ಅಲ್ಲ ನೋಡಿಲ್ಲಿ ಮಂಚಾನ ಬೇರೆ ಬೇರೆ ಹಾಕಿಯಲ್ಲ. ಎಷ್ಟು ದಿವಸದಿಂದ ಈ ವ್ಯವಹಾರ ನಡೆಸಿ ನೀನು ನನಗೆ ಹೇಳಲಾರ್ದ ಕೇಳಲಾರ್ದ. ಅದು ಅಲ್ರಿ ಅತ್ಯಾರ, ಅದು ಹಂಗಲ್ರಿ. ನನ್ನ ಮಾತು ಕೇಳ್ರಿ. ನಿನ್ನ ಮಾತಾ ನಾ ಯಾಕೆ ಕೇಳಿ? ನಿನ್ನ ಮಾತು ಇದನ್ನ ಯಾಕೆ ಹಿಂಗೆ ಮಾಡಿ ನೀನು? ಮಂತ ಯಾಕೆ ಬೇರೆ ಬೇರೆ ಮಾಡಿ ನೀನು? ನನ್ನ ಮಗನ ಯಾಕೆ ದೂರ ಇಟ್ಟಿ ನೀನು? ನಿನಗೆ ಬುದ್ಧಿಲ್ಲ ನಿನಗೆ? ಮದುವೆ ಎದಕ್ಕಾಗಿ ಬಂದಿ ನೀನು? ನಿಮ್ಮ ಅವ್ವಾರನ್ನ ಕರೆಸು, ನಿಮ್ಮ ಅಪ್ಪಾರನ್ನ ಕರೆಸು, ನೀವು ಊರವ್ರನ್ನ ಪಂಚಾಯತ್ಗೆ ಇಡು. ನಿನಗೆ ನಾನು ಲೂಸ್ ಕೊಟ್ಟಿರೋದೇ ಹೆಚ್ಚಾಗೈತೆ ನಿನಗೆ. ಅಯ್ಯೋ ಅದು ಹಂಗಲ್ರಿ ಅತ್ತೆಯವ್ರ, ನನ್ನ ಮಾತು ಪೂರ ಕೇಳ್ರಿ ಅತ್ತೆಯವ್ರ. ಸರಿ, ನಿಮ್ಮ ಮಾವನ ಕರಿತೀನಿ, ಮನ್ಯಾಗ ಏನೇನು ನಡೀತಂತ ಕೇಳ್ತೀನಿ. ಅತ್ತೆಯವ್ರ ನನ್ನ ಮಾತು ಒಂಚೂರು ಕೇಳ್ರಿ ನೀವು. ನೀನು ಮನೆ ಉದ್ಧಾರ ಮಾಡಕ್ಕೆ ಬಂದಿಲ್ಲ, ನೀನು ಹಾಳು ಮಾಡಕ್ಕೆ ಬಂದಿ. ಹಾಳ ಮಾಡ್ತೀನಿ ನೀನು. ಮನೆಯಾಗ ಒಂದು ಕೂಸು ಕುನ್ನಿ ಏನೇನಿಲ್ಲ ಅಂತ ನಾನು ಒದ್ದಾಡಕತ್ರ ಕಂಡು ದೇವ್ರಿಗೆ ನಾ ಹರಕಿ ಹೋತ್ರ ನೀನು ಮಂತ ಬೇರೆ ಬೇರೆ ಮಾಡಿಯ ನೀನು. ಅಯ್ಯೋ ಶಿವನೇ ಪರಮಾತ್ಮನೇ, ಒಂಚೂರು ನನ್ನ ಮಾತರ ಕೇಳ್ರಿ. ನಾ ಏನು ಹೇಳಿ, ನಿನ್ನ ಮಾತು ಕೇಳಂಗಿಲ್ಲ. ಕರಿ ನಿಮ್ಮ ಮಾವನ್ನ. ಮಾವರೆಲ್ಲ ಹೊರಗಡೆ ಹೋಗ್ಯಾರ, ನಾ ಹೇಳ್ತೀನಿ ಏನಾಯ್ತು ಅಂತ ಹೇಳಿ. ಫಸ್ಟ್ ಕೇಳ್ರಿ. ನೋಡಲ್ಲಿ ಫೋನು ಬಡ್ಕೊಳಕತ್ತೈತಿ. ಏನ ಕೇಳಿ ಫಸ್ಟ್. ಇರಲಿ, ನಾನು ಫೋನ್ ಆಮೇಲೆ ನೋಡ್ತೀನಿ. ನಿಮ್ಮ ಮಾತಿಗೆ ಮೊದಲು ಉತ್ತರ ಕೊಟ್ಟು ಹೋಗ್ತೀನಿ. ಹಿಂಗೆ ಹಾಸಿಗೆ ಬ್ಯಾರು ಮಾಡಂತ ಯಾರು ಹೇಳ್ಕೊಟ್ರು? ನಿಮ್ಮ ತವ್ರ ಮನೆ ಹೇಳ್ಕೊಟ್ರನ? ನಿಮ್ಮ ಅವ್ವ ಹೇಳ್ಕೊಟ್ಲ? ಬರೀ ಇಂಥದ ಮಾಡ್ತೀನಿ ನೋಡು. ಮನ್ಯಾಗಿನ ಹೆಂಗಸರೆಲ್ಲ ಎಲ್ಲಿ ಹೋಗ್ಯಾರ? ಇಬ್ಬರು ಅತ್ತೆ ಸೊಸಿ ಕಾಣವಲ್ರಲ್ಲ. ನಾನು ಹುಡುಕಿ ಬಂದೆ. ಒಂದು ಲೋಟ ನೀರು ಕೊಡೋದು ಯಾರಿಲ್ಲ. ಕಲ್ಯಾಣಿ ಎಲ್ಲಿ ಹೋಗಿ ಅವ್ವ? ಒಂದು ಲೋಟ ನೀರು ಬೇಕು. ಬಂದೆ. ಇಲ್ಲೇ ಎಲ್ಲೋ ಒಂದು ಧ್ವನಿ ಬರಾಕತೈತಿ, ನೋಡಂತಡಿ. ಇಲ್ಲೇ ಮ್ಯಾಗ ಯಾವ್ದೋ ರೂಮ್ನಾಗ ಇರ್ತಾರ ಅತ್ತೆ ಸೊಸಿ. ಬಂದ್ರೆ ನಿಮ್ದು ದಾರಿ ಕಾಯಕತ್ತೀನಿ. ಬಂದ್ರೇನ? ಬರ್ರಿ ಮಹಾನ್ ಭಾವ್ರ. ಮನ್ಯಾಗ ಏನೇನು ನಡೆಯಕತ್ತೈತಿ ಅಂತ ಏನಾರ ಸ್ವಲ್ಪ ಗೊತ್ತೈತೆ ನಿಮಗೆ? ಇಲ್ಲಿ ನೋಡ್ರಿ ಹಾಸಿಗೆ ನೋಡ್ರಿ, ಇವರಿಬ್ಬರದು ಮಂತ ನೋಡ್ರಿ ಹೆಂಗೆ ದೂರ ಮಾಡಿ ಇಟ್ಕೊಂಡಾರ. ನಿಮ್ಗೆ ಒಂಚೂರು ಹೇಳಕ್ಕೆ ಬರಂಗಿಲ್ಲ, ನೋಡಕ್ಕೆ ಬರಂಗಿಲ್ಲ. ಮನ್ಯಾಗ ನಿಮ್ಮನ್ನು ಹಿರಿಯರಂತ ಎದಕ್ಕೆ ಬಿಟ್ಟು ಹೋಗಿರ್ತೀವಿ ನಾವು? ನಾನು ಒಂದು ದಿವಸ ಮನ್ಯಾಗಿಲ್ಲ ಅಂದ್ರೆ ಇಷ್ಟೆಲ್ಲ ರಾಮಾಯಣ ಕತ್ ನೋಡು. ಮುತಾಬಾಯಿನ ಏನಾತ ಅನ್ನೋದು ಹೇಳ. ಬರೀ ಒಟ್ಟು ಗುಡ್ತಿಯಲ್ಲ ಹಂಗೆ ಒಟ್ಟ ಅನ್ನೋದು ಬಿಟ್ರೆ ಏನೇನು ಗೊತ್ತಾ ಇಲ್ಲನ? ದೇವರು ಕಟ್ಟಿಗೆ ಬಾಯಿ ಆಗಿದ್ರೆ ಒಡೆದ ಹೋಗಿತ್ಲಿ ನಿಂದ. ದೇವರು ಪುಣ್ಯಕ್ಕೆ ಚರ್ಮದ ಬಾಯಿ ಕೊಟ್ಟಾನ ಅಂತ ಹೇಳಿ ಬದುಕೈತಿ. ದೇವ್ರದ್ದು ಪುಣ್ಯನೋ ನಿನ್ನ ಪುಣ್ಯನೋ ಗೊತ್ತಿಲ್ಲ, ಏನು ನಮ್ಮ ಪುಣ್ಯನ? ಏನು ಒಟ್ಟ ಅಂತೀಯ? ಏನು ಅನ್ನೋದು ಸೀದಾ ಮ್ಯಾಟ್ರ್ ಹೇಳು. ಎಲ್ಲ ಆಯವನ ಇದ್ದಿದ್ದು ಹೇಳಿದ್ರೆ ನನ್ನ ಬೈತಿರಲ್ಲ ನೀವು. ಸೀದಾ ಮ್ಯಾಟ್ರ್ ಅನ್ನಕ್ಕೆ ಏನಿಲ್ಲ. ಇಲ್ಲಿ ನೋಡ್ರಿ ಹಾಸಿಗೆನೆ ಬೇರೆ ಬೇರೆ ಮಾಡಿ ಟಾಳಿಕೆ. ಎಷ್ಟು ದಿವಸದಿಂದ ನಡೆಯಕತ್ತಿದ್ದು. ಕಲ್ಯಾಣಿ ಏನು ಆಯ್ದು? ಸರಿನಾ ಇದು? ಮಾವರ ನೀವು ಗೊತ್ತಿಲ್ಲಾರ್ದ ಮಾತಾಡಬೇಡ್ರಿ. ಏನು ಹೇಳಾಕತ್ತೇನೆ ನಾನು, ನನ್ನ ಮಾತು ಕೇಳಂತ ಹೇಳಾಕತ್ತೇನೆ ಅತ್ತಿಯವ್ರಿಗೆ. ಅವ್ರು ಕೇಳಾಕ ರೆಡಿ ಇಲ್ಲ. ಕೇಳ ಅಕ್ಕಿ ಮಾತು ಕೇಳ ಫಸ್ಟ್. ಏನನ್ನದು ಹೇಳಿ ಉದ್ಧಾರ ಆಗ. ಅದು ನೀವು ಕಾಶಿಂದ ಬಂದ ಮೇಲೆ ಮನೆಗೆ ಜನ ಭಾಳ ಆದ್ರಲ್ಲ, ಮತ್ತು ಯಾರು ಉಳಿತಾರನ್ನ, ಮತ್ತು ಅವರಿಗೆ ರೂಮ್ ಬೇಕಾಗ್ಬೋದು ಅಂದು ಎಲ್ಲ ಕ್ಲೀನ್ ಮಾಡಿ ಬೇರೆ ಬೇರೆ ಮಾಡಿ ಇಟ್ಟಿದ್ದೀನಿ ರೀ ಅಷ್ಟೇ, ಮತ್ತೇನೂ ಇಲ್ಲ. ಹಂಗೆ ಮಾಡಿಟ್ಟಿದ್ಯಾ? ಮತ್ತು ಇದನ್ನು ಹೇಳಕ್ಕೆ ಏನು ದಾಡಿ ಆಗಿತ್ತು ನಿನಗೆ?
ಕೇಳಾಕತ್ತೇನಲ್ಲ ಹೇಳವಲ್ಲಿ ನೀನು ಮತ್ತೆ ಸುಮ್ಮನೆ ಕೂತ್ಕೊಂಡಿಯಲ್ಲ ಬಾಯಿ ಸೇದ್ದಾರ್ಗತ್ತೆ. ಹೇಳಿದ್ನಲ್ರಿ ಅತ್ತಿಯವ್ರ ನನ್ನೂ ಮಾತಾಡಕ್ಕೆ ಬಿಡ್ರಿ, ನಾನು ಮಾತನ್ನು ಕೇಳ್ರಿ ಅಂತ ಹೇಳಿ. ನೋಡಬಾರ್ದೇನ್ರಿ ಈಕಿನ ನನ್ನ ದಬಾಯಿಸ್ತಾಳ. ನಾನು ಎಷ್ಟು ಸರಿ ಕೇಳೀನಿ, ಅರ್ಧ ತಾಸು ಅದು ಕೇಳಾಕತ್ತಿ ಏನಾತು ಅಂತೇಳಿ ಬಾಯೇ ಬಿಡುವಲ್ಲ. ಈಗ ನೀವು ಬಂದ ಮೇಲೆ ಹೇಳ್ತಾಳೆ ನೋಡ್ರಿ. ಇವ ಪುಣ್ಯಾತ್ಗಿತ್ತಿ ಪುಲಂದೇವಿ, ನೀ ಆಕಿನ ಮಾತಾಡಕ್ಕೆ ಬಿಟ್ರಲ್ಲ, ನೀ ಮಾತಾಡಕ್ಕೆ ಬಿಟ್ಟೇ ಇಲ್ಲ ಆಕಿಗೆ. ಅದಕ್ಕೆ ಆಕಿಗೆ ಹೇಳಕ್ಕೆ ಬಾಯಿ ಆಗಿಲ್ಲ ಪಾಪ. ಆಕಿ ಮಾತು ಏನಾಯ್ತು ಅಂತೇಳಿ ನೀವು ಒಂದು ಸರಿ ಕೂತ್ಕೊಂಡು ಕೇಳಿದಿದ್ರೆ ಹೇಳ್ತಿದ್ಲ ಏನ. ಹೌದು, ನಿನಗೆಲ್ಲಿಂದ ಬರ್ಬೇಕು ಅಷ್ಟು ಪೇಷನ್ಸ್, ನಿಂಗೆ ಪೇಷನ್ಸ್ ಇದ್ರಲ್ಲ. ಆತ ಈಗ ಕೆಳಗೆ ಬರ್ರಿ ಬಡಾನ, ನಂಗೆ ನಾನು ಸ್ವಲ್ಪ ಕೆಲಸ ಇತ್ತು ಹೋಗ್ಬೇಕು. ನಂಗೆ ಕಪ್ ಚಲೋ ಸ್ಟ್ರಾಂಗ್ ಚಾ ಬೇಕು. ಹೋಗುವ ಕಲ್ಯಾಣಿ, ಊರು ಬಿದ್ದರೂ ಪರವಾಗಿಲ್ಲ, ನಿಮ್ಮ ಮಾವ ಒಂದು ಕಪ್ ಚಲೋ ಸ್ಟ್ರಾಂಗಾಗಿ ಚಾ ಮಾಡಿಕೊಡು. ಹಂಗೆ ನಮ್ಗೊಂದು ಇಬ್ರಿಗೂ ಒಂದೊಂದಿಷ್ಟು ಬಿಸಿ ಬಿಸಿ ನೀರು ತೊಗೊಂಡು ಬಾ. ಬಿಸಿ ನೀರು ಎದಕ್ಕೆ ಐತಿವ್ರ? ಜಳಕ ಮಾಡ್ತೀರೇನ್ರಿ ಇಲ್ಲಿ? ಅಯ್ಯೋ ನನ್ನ ಕರ್ಮ, ಹೋಗ ನಾನು ಇಲ್ವಾ ಪುಣ್ಯಾತ್ಗಿತ್ತಿ. ಆ ಬಿಸಿ ನೀರಿನಾಗ ಮುಳುಗಿ ಸತ್ತು ಹೋಗೋಣ ಅಂತ ಹೇಳಿ ಹೋಗಿ ತಗೊಂಡು ಬಾ. ಲೋಟದಾಗ ಬಕೆಟ್ನಾಗ ಬಿಸಿ ನೀರಲ್ಲ, ಒಂದೊಂದು ಲೋಟ ಬಿಸಿ ನೀರು ತೊಗೊಂಡು ಬಾ ಅಂದೆ. ನಿಮ್ಮ ಮಾವ ಒಂದು ಚಾ ತೊಗೊಂಡು ಬಾ. ಹಂಗೆ ಗೊತ್ತಾಗ್ಲಿಲ್ರಿ, ಬಿಸಿನೀರು ಅಂದ ತಕ್ಷಣ ನಾನು ಬಕೆಟ್ನ್ಯಾಗ ಬೇಕನ್ನಂತ ಅನ್ಕೊಂಬಿಟ್ಟೆ. ಕಲ್ಯಾಣಿ, ಲೋಟದಾಗ ಏನು ಬಿಸಿ ನೀರು ಸಾಕಾಗೋದಿಲ್ಲ, ಬಕೆಟ್ನ್ಯಾಗನ ಬೇಕನ್ನ ತಂದು ಕೊಡುವ, ಕುಡಿದು ಸಾಯ್ಲಿ. ಅಲ್ಲ ನಿಮಗೇನು ತ್ರಾಸು ಅಂತೀನಿ ನಾನು, ನಿಮಗೇನು ತ್ರಾಸು? ತಂದು ಕೊಡೋಕೆ ಹಾಕಿ ಕುಡಿಯೇಕೆ ನಾನು, ನೀವು ಚಾದಾಗ ಮುಳುಗಿ ಸಾಯ್ತೀರನ್ನ? ಇಲ್ಲಿ ಹೋದಲ್ಲ ಬಿಡ್ರಿ, ಮತ್ತೆ ಯಾಕೆ ತಲೆ ಕೆಡ್ಸ್ಕೊಂತೀರಿ? ಬರೀ ನಾನು ಹುಡುಕ ಬರ್ತಾರೆ. ಇರಲಿ ಬಿಡ್ರಿ ಮಾವರ, ಯಾಕೆ ಸುಮ್ಮನೆ ಮಾತಾಡ್ತೀರಿ? ಇರಿ, ನೀವು ಟೀ ಇಲ್ಲಿಗೆ ತರ್ಬೇಕ್ರಿ ನಿಮ್ಗೆ, ಇಲ್ಲ ಕೆಳಗೆ ಬರ್ತೀರಿ ಮಾವರ? ಕೆಳಗೆ ಬರ್ತೀನಿ ನಡಿವ. ಇಲ್ಲಿ ಕುತ್ಕೊಂಡು ಚಾ ಕುಡಿದ್ಬಿಟ್ರೆ ಅದು ಗಂಟ್ಲಾಗ ಗಿಳಿಯಂಗೆ ಇಲ್ಲ, ಹೊರಗೆ ವಾಂತಿ ಆಕತಿ. ಹೋಗ್ರಿ ಕೆಳಗೆ ಹೋಗಿ ಬಿಸಿ ಟೀ ಕುಡಿದು ನೀವು ಬಿಸಿಯಾಗಿ ಹೋಗ್ರಿ. ಅತ್ತೆಯವರು ನಿಮಗೆ ನೀರು ರೀ ಇಲ್ಲಿಗೆ ತರಲಿರ, ಕೆಳಗೆ ಬರ್ತೀರ? ನಾನು ಎಲ್ಲೂ ಬರ್ತಿಲ್ಲ, ನಾನು ರೂಮಿಗೆ ತಂದುಬಿಡು ನೀನು. ಹಂಗೆ ಆ ಬಿಸಿ ನೀರಿನಾಗ 2 ತುಳಸಿ ಪುಡಿ ಹಾಕು, ಆಮೇಲೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕು, ಸ್ವಲ್ಪ ಜೀರಿಗೆ ಪುಡಿ ಹಾಕು, ಒಂದು ಅರ್ಧ ನಿಂಬೆಹಣ್ಣು ಹಿಂಡು, ಒಂಚೂರು ಬೆಲ್ಲ ಹಾಕು. ಸಕ್ಕರೆ ಮುಟ್ಟಿಸ್ಬೇಡ, ನಾನು ಡಯಟ್ ಫಾಲೋ ಮಾಡ್ಬೇಕು. ಅಲ್ಲ, ಇದು ಯಾವಾಗಿನ ನಾಟಕ ಶುರುವಾತ ಡಯಟ್ ಫಾಲೋ ಮಾಡೋದು? ಯಾಕೆ ನಾ ಡಯಟ್ ಮಾಡಬಾರ್ದನ? ನಾ ತೆಳ್ಳಗಾಗಬಾರ್ದನ? ನನ್ನ ಜೊತೆ ಮೊನ್ನೆ ಕಾಶಿಗೆ ಬಂದು ಹೆಂಗಸರೆಲ್ಲ ತೆಳ್ಳಗೆ ಹಂಗೆ ಫಿಗರ್ ಅಂದ್ರೆ ಹಂಗೆ ಫಿಗರ್ ಪೇಟ್ ಆಗಿತ್ತು ಗೊತ್ತನ? ಅವ್ರು ನೋಡಿದ್ರೆ ಎಂಟು ನೋಡಿದ್ರೆ ಹೆಂಗಾಕಿತ್ತು, ಅಷ್ಟು ಚಂದ ಬೆಳಕುತ್ತಿತ್ತು ಸೊಂಟ, ಅಷ್ಟು ಚಂದ ತೆಳ್ಳಗಿದ್ರು ಅವರು, ಬೆಳ್ಳಗೆ. ನಾ ಯಾಕೆ ತೆಳ್ಳಗಾಗಬಾರ್ದು? ಓಹೋ, ಇದು ನೀನು ಟೂರಿಗೆ ಹೋಗಿದ್ದು ಗಾಳಿ ಬಿಸಿತನ? ನೋಡ್ರಿ, ನೀವು ಹೊಟ್ಟೆ ಹುರ್ಕೊಬರ್ರಿ, ಗಾಳಿ ಎಲ್ಲಿದಾರ ಬೀಸಲಿ, ಟೂರಿಂದಾರ ಬೀಸಲಿ, ಎಲ್ಲಿದಾರ ಬೀಸಲಿ, ನಾ ಒಟ್ಟು ಸ್ಲಿಮ್ಮಾಗಿ ತೆಳ್ಳಗಾಗಬೇಕು, ಚಂದ ಕಾಣಬೇಕು, ಅದಕ್ಕೆ ಈ ಡಯಟ್. ಅಲ್ಲ, ಇದು ಊಟಕ್ಕೆ ಏನು ಮಾಡಕ್ಕೆ ನೀನು ಹಂಗಾರ? ಈಗ ಬರೀ ಕುಡಿಯೋ ನೀರಿಗೆ ಇಷ್ಟೆಲ್ಲ ಹಾಕಂದು ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ಬೇಕಿ ಅದನ್ನು ಹೇಳು. ಕಲ್ಯಾಣಿ, ಮಧ್ಯಾಹ್ನ ಊಟಕ್ಕೆ ಏನು ಬೇಡ, 2 ಡ್ರೈ ಚಪಾತಿ, ಅದಕ್ಕೆ ಎಣ್ಣೆ ಒಂಚೂರು ಮುಟ್ಟಿಸ್ಬೇಡ, ಮತ್ತು ಬಿಸಿ ನೀರಿನಾಗ ಹಾಕಿ ನಾದಿ ಮೆತ್ತಗಾಕು ಡ್ರೈ ಚಪಾತಿ 2, ಆಮೇಲೆ 1 ಕಪ್ ರೈಸ್, ಎಲ್ಲ ತರಕಾರಿ. ನನಗೆ ಈರುಳ್ಳಿ ಬೇಕು 2 ಸ್ಲೈಸು, 2 ಸ್ಲೈಸ್ ಕುಕ್ಕುಂಬರ್ ಬೇಕು, ಆಮೇಲೆ 1 ಸ್ಲೈಸ್ ಬೀಟ್ರೋಟ್ ಬೇಕು, 1-2-3 ಸ್ಲೈಸ್ ಕ್ಯಾರೆಟ್ ಬೇಕು, ಇಷ್ಟು ಬೇಕು ಊಟಕ್ಕೆ. ತೆಳ್ಳನ ಸಾರು ಅಷ್ಟೇ, ಬೇಳೆ ಎಲ್ಲ ಹಾಕೋಣ ಮತ್ತೆ ನೀನು, ಹಂಗೆ ತೆಳ್ಳನ ಸಾರು, ತಿಳಿ ಸಾರು ಕುಡಿಯಂಗೆ, ಅಷ್ಟು ಸಾಕು. ಹ್ಞೂ ರೀ ಅತ್ತೆಯವ್ರು, ಮಾಡ್ತೀನಿ. ಅಲ್ಲಲ್ಲಿ ಅದಷ್ಟು ನಿನಗೆ ಏನು ನಮ್ಮ ಮನೆ ಹೊರಗೈತಲ್ಲ ಎಮ್ಮೆ, ಅದಕ್ಕೆ? ಎಮ್ಮಿಗೆ ಅಂತ ಕೇಳ್ತಾರೆ, ನಿಮಗೆ ನಾನು ಎಮ್ಮೆ ಥರ ಕಾಣ್ತಾನ? ಹಾಗ ಅವನು ನೀ ಎಮ್ಮೆ ಥರ ಕಾಣ್ತಿ ಅಂತ ನಾ ಹೇಳಕತ್ತಿಲ್ವಾ ಪುಣ್ಯಾತ್ಗಿತ್ತಿ? ನಿನಗೆ ಅಲ್ಲ, ಆ ಪಕ್ಕದ ಮನೆ ಗೌರವ್ ಎಮ್ಮಿಗೆ ಅಂತ ಕೇಳಿದೆ ಅಷ್ಟೆ. ಗೌರವ್ ನೆಮ್ಮಿ ಎಲ್ಲಿತ್ತು? ಗೌರವ್ ನೆಮ್ಮಿ ಪಾರ ಉಂದದ ಎಮ್ಮಿ ಯಾರ್ದ ಒಬ್ರು ಎಮ್ಮಿಗೆ, ನಿನಗೆ? ನನಗರಿ ಅದಷ್ಟು ಎಮ್ಮಿಗಲ್ಲ. ಕಲ್ಯಾಣಿ, ನಾ ಹೇಳಿದಷ್ಟು ನೀ ಮಾಡು, ನಿಮ್ಮ ಅವನ ಕತೆ ಬಿಡು. ಅತ್ತ ನಾ ಹೇಳಿದ್ನಲ್ಲ, ಇನ್ನು 4 ಗಂಟೆ ಹೊತ್ತಿಗೆ 4 ಬಾದಾಮಿ, 4 ಗೋಡಂಬಿ, 1 ಲೋಟ ನೀರಿಗೆ ಈಗ ಹೇಳಿದ್ನೆಲ್ಲ ಅಷ್ಟು ಮಾಡ್ಕೊಂಬರ್ಬೇಕು. ಇನ್ನು ರಾತ್ರಿಗೆ ಬರೀ ಮೊಳಕೆ ಕಾಳು, ಮತ್ತೇನು ಬೇಡ, ಇಲ್ಲ ಯಾವ್ದಾರು ಒಂದು ಕಾಳನ್ನ ಬೇಯಿಸ್ಬಿಡು 1 ಬೌಲು, ಅದಕ್ಕೊಂಚೂರು ಉಪ್ಪು ಹಾಕಿ ತಂದ್ರು ನಾನು ರೂಮಿಗೆ ಕೊಟ್ಬಿಟ್ರೆ ಆಯ್ತು. ಹೌದ್ವಾ, ಅಕ್ಕೇನ ತಂದು ರೂಮಿಗೆ ಕೊಡ್ತಾಳ, ಅಷ್ಟೊತ್ತವರೆಗೂ ನೀ ಏನು ಮಾಡ್ತಿ? ರೂಮಾಗಿದ್ದೇನು ಕಿಸಿತಿ? ಬೇರೆ ಏನಾರ ಕೆಲಸ ಮಾಡ್ಬೇಕಲ್ಲ? ನಾನು ಬರೀ ಎಕ್ಸಸೈಸ್ ಮಾತ್ರ ಮಾಡ್ತೀನಿ, ಮತ್ತೇನೂ ಕೆಲಸ ಮಾಡೋಂಗಿಲ್ಲ. ಇವತ್ತಿಂದ ಫುಲ್ ಫಿಟ್ ಅಂದರೆ ಫುಲ್ ಫಿಟ್ ಅಷ್ಟೇ. ಇದೊಂದು ಹೊಸ ರೋಗ ಬರೋದು ಕಮ್ಮಿ ಆಗಿತ್ತು, ಈಗ ಇದೊಂದು ರೋಗ ಬಂದತಿ.
ಇದು ರೋಗ ಇನ್ನು ಯಾವಾಗ ಮುಗಿರುತ್ತೆ ಗೊತ್ತಿಲ್ಲ. ರೋಗ ಅಲ್ರಿ ಅದು, ಫಿಟ್ ಆ್ಯಂಡ್ ಫೈನ್ ಆಗಿರ್ಬೇಕಂದ್ರೆ ರೋಗನ ದೂರ ಇಡೋದು ಅಂತ ಅರ್ಥ. ನೀವು ನಾಳಿಂದ ಶುರು ಮಾಡಿರಿ. ದಿನಾ ಬೆಳಗ್ಗೆ ನನ್ನ ಜೊತೆಗೆ 2 ಕಿಲೋಮೀಟ್ರ್ ವಾಕಿಂಗ್ ಬರ್ರಿ, ಸಂಜೆ ಮುಂದೆ 2 ಕಿಲೋಮೀಟ್ರ್ ವಾಕಿಂಗ್ ಬರ್ರಿ. ನಾ ಏನೇನು ತಿಂತಾನೆ ಅದು ನೀವು ಫಾಲೋ ಮಾಡಿ, ನೀವು ನನ್ನ ಥರನ ತೆಳ್ಳಗೆ ಹಾಕಿರಿ. ಮೊದಲು ನೀ ಆಗಿ ತೋರಿಸು, ಆಮೇಲೆ ನಾ ಹಾಕನಿ ಏನವ. ನನಗಂತೂ ಇನ್ನೂ ಅಂಥ ದುರ್ಭಾಗ್ಯ ಬರಲಿಲ್ಲ ಏನು. ದೇವ್ರು ಇನ್ನೂ ಕೈ ಕಾಲು ಗಟ್ಟಿ ಕೊಟ್ಟಾನ, ತಿನ್ನಕ್ಕೆ ನಾಲ್ಗೆ ಚಲೋ ರುಚಿ ಕೊಟ್ಟಾನ. ಅದು ನಾನು ಬೋಸ್ತಾನ. ನನಗೆ ಸ್ಲಿಮ್ ಆಗೋದು ಬೇಡ, ಫಿಟ್ ಆ್ಯಂಡ್ ಫೈನ್ ಆಗೋದು ಬೇಡ. ಈಗ ನನಗೆ ಯಾರು ಹೆಣ್ಣು ಕೊಡಕತ್ತಿಲ್ವಾ, ನಿನ್ನ ಒಬ್ಬೇಕಿನ ಕಟ್ಕೊಂಡು ಈಗದು ಸಾಕಾಗ್ಬಿಟ್ಟೈತೆ ನಂಗೆ. ನಿಮ್ಮ ಹಣೆ ವಾರಕ್ಕೆ ಹೊಣೆ ಯಾರು? ಅಷ್ಟೇ, ಏನಾರ ಮಾಡ್ಕೇಳ್ರಿ. ತಂಗಿ ನಾ ಹೊಕ್ಕನ್ವಾ ಕೆಳಗೆ. ಆತ್ರಿ ಮಾವ್ರ, ನೀವು ಕೆಳಗಿರಿ, ನಾ ತೊಗೊಂಡು ಬರ್ತೀನಿ. ನಾ ಚಹಾ ಮಾಡಕ್ಕೆ ಹೋಗ್ತೇನೆ ರೀ ಅತ್ತೆಯವ್ರ. ಮಾಡು, ಅದ್ರ ನನ್ನ ಮರಿಬೇಡ ಮತ್ತೆ. ಇಲ್ರಿ ಮರ್ಯಾದಿಲ್ಲ. ಡಯಟ್ ಮಾಡ್ತಾಳಂತ, ಡಯಟ್ ಸುಡುಗಾಡು ಮಕ್ಕದವಳು. ಈಗ ಒಣ ಚಪಾತಿ, ಗೋಡಂಬಿ ಅಂತ, ದ್ರಾಕ್ಷಿ ಅಂತ, ಈಗ ಮತ್ತೆ ತರಕಾರಿ ಹೆಚ್ಚಬೇಕಂತ. ಇವತ್ತು ಮಾಡಿದ್ದನ್ನು ಏನು ಮಾಡಲಿ, ಹಾಳು ಮಾಡ್ಬೇಕನ? ಭಾರಿ ಅದಾಳಿಕೆ ಬೆಂಡ್ಲೆ. ಮೊದಲು ಹೇಳಕ್ಕೇನು ರೋಗ ಬಂದಿತ್ತಾನೆ ಈಗಿಗೆ? ಎಲ್ಲರ ಗತೆ ನಾನು ಸ್ಲಿಮ್ ಆಕನಿ, ಎಲ್ಲರ ಗತೆ ನಾನು ಚಂದ ಕಾಣ್ತೀನಿ. ಕನಸು ಕಾಣ್ತಾ ಇದ್ದ, ಈಗ ಎಷ್ಟು ಖುಷಿ ಆಕತಿ.